ಶ್ರೀ ಮಹಾಂಕಾಳಿ ಅಮ್ಮನವರ ದೇವಸ್ಥಾನ ಕಾರುಕೇರಿ ಗಂಗೊಳ್ಳಿ ಶ್ರೀ ದೇವಿಯ ಮಾರಿ ಜಾತ್ರೆಯ ಪ್ರಯುಕ್ತ ಇಂದು ನಡೆಯಲಿರುವ ಶ್ರೀ ಆಯಿಗುಳಿ ದೇವರ ಗೆಂಡ ಸೇವೆಗೆ ಆಗಮಿಸಿರುವಂಥ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ, ಪಟೇಲರ ಪರವಾಗಿ, 10 ಸಮಸ್ತರ ಪರವಾಗಿ ಹಾಗೂ ಪಾತ್ರಿಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ದೇವಿಗೆ ಮಹಾಪೂಜೆ, ತದನಂತರ ಸಂದರ್ಶನ, ನಂತರ ಗೆಂಡ ಸೇವೆ ಜರುಗಲಿದ್ದು, ಈ ಗೆಂಡ ಸೇವೆಯ ರಸೀದಿಯನ್ನು ಪಡೆಯುವವರು ಆದಷ್ಟು ಬೇಗ ಸೇವಾ ಕೌಂಟರಿಗೆ ಬಂದು ಸೇವಾ ರಸೀದಿಯನ್ನು ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಯಂ ಸೇವಕರಲ್ಲಿ ವಿಜ್ಞಾಪನೆ. ಗೆಂಡ ಸೇವೆ ನೀಡುವವರಿಗೆ ಶಾಲಾ ಬಳಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ದೇವಸ್ಥಾನದ ಮುಂಭಾಗದಲ್ಲಿ ಸಂದರ್ಶನ ನೀಡಲಿರುವ ಪಾತ್ರಿಗಳಿಗೆ ಗೇಟಿನ ಒಳಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿದ್ದು, ದಯವಿಟ್ಟು ಎಲ್ಲ ಪಾತ್ರಿಗಳು ಕೂಡ ಅಲ್ಲೇ ತಮ್ಮ ಸೇವೆಯನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಭಕ್ತ ಮಹಾಶಯಲ್ಲಿ ವಿಜ್ಞಾಪನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೆಂಡ ಸೇವೆ ನಡೆಯಲಿದೆ. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಶ್ರೀ ದೇವಿಯ ನರ್ತನ ಸೇವೆ, ತದನಂತರ ಪಲ್ಲಕ್ಕಿ ಉತ್ಸವ. ದಿನಾಂಕ 11/2/2025 ಮಂಗಳವಾರದಂದು ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಪಂಜುರ್ಲಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಗೋಳಿಗಳ್ಳಿ ಸಾಸ್ತಾನ ಇವರಿಂದ ಶ್ರೀ ಶಿವಶಕ್ತಿ ಗುಳಿಗ ಎಂಬ ಸುಂದರ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕಾಗಿ ಆಡಳಿತ ಮಂಡಳಿಯ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಾತ್ರೆಯ ಪ್ರಯುಕ್ತ ಇಂದು ಸನ್ನಿಧಿಯಲ್ಲಿ ನಡೆಯುತ್ತಿರುವ ಶ್ರೀ ಆಯಿಗುಳಿ ದೇವರ ಗೆಂಡ ಸೇವೆಗೆ
ದೇವಿಯ ಮಾರಿ ಜಾತ್ರೆಯ ಪ್ರಯುಕ್ತ ಇಂದು ನಡೆಯುತ್ತಿರುವ ಭಕ್ತ ಮಹಾಶಯಲ್ಲಿ ವಿಜ್ಞಾಪನೆ. ಶ್ರೀ ಆಯಿಗುಳಿ ದೇವರ ಗೆಂಡ ಸೇವೆಯ ಪ್ರಯುಕ್ತ ದೇವಸ್ಥಾನದ ಮುಂಭಾಗದಲ್ಲಿ ಗಂಗೊಳ್ಳಿ ಪ್ರಾಥಮಿಕ ಮೀನುಗಾರರ ಸಹಕಾರಿ ಸಂಘದವರು ತಮಗೆ ಬಿಸಿ ಬಿಸಿ ಚಹಾದ ವ್ಯವಸ್ಥೆ ಮಾಡಿದ್ದು, ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಕೂಡ ಇದರ ಪ್ರಯೋಜನ ಪಡೆದುಕೊಳ್ಳಬಹುದೆಂದು ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ತಾವು ಚಹಾ ಕುಡಿದ ಬಳಿಕ ತಟ್ಟೆಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಅಲ್ಲಿ ಕಟ್ಟಿರುವ ಪ್ಲಾಸ್ಟಿಕ್ಗಳಲ್ಲಿ ತಟ್ಟೆಗಳನ್ನು ಹಾಕಿ ನಮ್ಮೊಂದಿಗೆ ಸ್ವಚ್ಛತೆಯಲ್ಲಿ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ದೇವಿಯ ಬಿಂಬದ ಛಾಯಾಚಿತ್ರ ಬೇಕಾದವರು ರಸೀದಿ ಕೌಂಟರ್ನ ಬಳಿ ಬಂದು ಪಡೆದುಕೊಂಡು ಹೋಗಬಹುದು. ಎಲ್ಲ ಭಕ್ತ ಮಹಾಶಯರು ಕೂಡ ತಮ್ಮ ತಮ್ಮ ಬೆಲೆ ಬಾಳುವ ವಸ್ತುಗಳು ಹಾಗೂ ತಮ್ಮ ಮಕ್ಕಳ ಕಡೆ ಹೆಚ್ಚಿನ ಗಮನ ವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಕೀಯನ್ನು ತಂದುಕೊಟ್ಟಿರುತ್ತಾರೆ. ಅವರು ವಾಪಸ್ ಹೋದಾಗ ಸುಮಾರು 1.5 ಕಿಲೋಮೀಟರ್ ನಂತರ ತಮ್ಮ ಕಾರಿನ ಕೀಯನ್ನು ತೆರವುಗೊಳಿಸಲು ಪ್ರಯತ್ನ ಪಟ್ಟಾಗ ನಮ್ಮ ಸಮಿತಿಯವರು ಅವರನ್ನು ಕೀ ಒಪ್ಪಿಸಿ ಅವರಿಗೆ ಮನೆಗೆ ತಲುಪಲು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಮಾಂಕಾಳಿ ಅಮ್ಮನ ದಯೆಯಿಂದ ಯಾರು ಕೂಡ ಇಷ್ಟರವರೆಗೆ ನಿರಾಶರಾಗಿ ಇಂದಿಗೂ ಹೋದ ಒಂದು ಕೂಡ ಉದಾಹರಣೆ ಇರುವುದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ವಸ್ತುಗಳ ಕಡೆ ಆದಷ್ಟು ಜಾಗರೂಕತೆಯಿಂದ ಇರಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಕ್ತ ಮಹಾಶಯಲ್ಲಿ ವಿಜ್ಞಾಪನೆ. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಶ್ರೀ ದೇವಿಯ ಸನ್ನಿಧಿಯಲ್ಲಿ 2025ನೇ ಮಂಗಳವಾರ ರಾತ್ರಿ 9 ಗಂಟೆಗೆ ಸರಿಯಾಗಿ ಶ್ರೀ ಪಂಜುರ್ಲಿ ಕೃಪಾಭೂಷಿತ ಯಕ್ಷಗಾನ ಮಂಡಳಿ ಗೋಳಿಗಳ್ಳಿ ಸಾಸ್ತಾನ ಇವರಿಂದ ಶ್ರೀ ಶಿವಶಕ್ತಿ ಗುಳಿಗ ಎಂಬ ಸುಂದರ ಕಥಾಭಾಗವನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ, ಪಟೇಲರ ಪರವಾಗಿ, ಮುಕ್ತೇಶ್ವರ ಪರವಾಗಿ, ಹತ್ತು ಸಮಸ್ತರ ಪರವಾಗಿ ಹಾಗೂ ಪಾತ್ರಿಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಿನಾಂಕ 21/2/2025 ಶುಕ್ರವಾರ ರಾತ್ರಿ ಗಂಟೆ 8:30ಕ್ಕೆ ಸರಿಯಾಗಿ ಶ್ರೀ ವೀರೇಶ್ವರ ದೇವಸ್ಥಾನದ ವಠಾರದಲ್ಲಿ ಅಂಶ ಹೆಚ್ಚಾಗಿ ಕಾಲಾಭಿಮಾನಿಗಳು ಆಗಮಿಸಿ ಪುಷ್ಪಾಲಂಕಾರದ ಒಂದು ವ್ಯವಸ್ಥೆ ಮಾಡಿರುವಂತ ಎಲ್ಲ ದೋಣಿಯ ಮಾಲಕರಿಗೂ ಕೂಡ ಭಕ್ತ ಮಹಾಶಯ ವಿಜ್ಞಾಪನೆ. ಶ್ರೀ ದೇವರ ಇಂದಿನ ಗೆಂಡ ಸೇವೆಯ ಪ್ರಯುಕ್ತ ದೇವಸ್ಥಾನದ ಮುಂಭಾಗದಲ್ಲಿ ಗಂಗೊಳ್ಳಿ ಪ್ರಾಥಮಿಕ ಮೀನುಗಾರರ ಸಹಕಾರಿ ಸಂಘದವರು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಡ್ತಾ ಇದ್ದೇವೆ. ಗೆಂಡ ಸೇವೆಯನ್ನು ನೀಡಿದ ಭಕ್ತ ಮಹಾಶಯ ವಿಜ್ಞಾಪನೆ. ತಾವು ದೇವಸ್ಥಾನದ ವತಿಯಿಂದ ಈಗಾಗಲೇ
ಅರಿವಾಣವನ್ನು ಪಡೆದುಕೊಂಡಿದ್ದು ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಹಿಂದಿರುಗಿಸಿ ಹೋಗಬೇಕಾಗಿ ತಮ್ಮಲ್ಲಿ ಶ್ರೀ ಉಮಾನಾಥ್ ವಾದ್ಯ ಬಳಗ ಗಂಗೊಳ್ಳಿ ಇವರು ವಾದ್ಯದ ಮೂಲಕ ಸೇವೆಯನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಶ್ರೀ ದೇವಿಯು ಇವರ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ಆಡಳಿತ ಮಂಡಳಿಯ ಪರವಾಗಿ ಶ್ರೀ ದೇವಿಯ ಸನ್ನಿಧಾನಕ್ಕೆ ಭವ್ಯವಾದ ಲೈಟಿಂಗ್ ವ್ಯವಸ್ಥೆಯನ್ನು ಶ್ರೀ ಆಶಾ ಸೌಂಡ್ಸ್ನ ನಾರಾಯಣ ಕಾರ್ವಿ ಬಳಗವರು ಮಾಡಿರುತ್ತಾರೆ. ಇವರಿಗೂ ಕೂಡ ಶ್ರೀ ದೇವಿಯು ತಮ್ಮ ಇಷ್ಟಾರ್ಥಗಳನ್ನು ಹೊರಡಿಸಲಿ ಎಂದು ಶ್ರೀ ದೇವಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಕೊಂಚಾಡಿ ರಾಧಶೆಣೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಅಮೃತ ಮಹೋತ್ಸವ ಸಂಭ್ರಮ 2025 ಇದರ ಪ್ರಯುಕ್ತ ದಿನಾಂಕ 8/2/2025 ಶನಿವಾರ ಹಾಗೂ 9/2/2025 ಆದಿತ್ಯವಾರದಂದು ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟವು ಶಾಲೆಯ ವಠಾರದಲ್ಲಿ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಮಹಾಂಕಾಳಿ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಮಾರಿ ಜಾತ್ರೆಯ ಈ ಒಂದು ಕಾರ್ಯಕ್ರಮದಲ್ಲಿ ಗೆಂಡ ಸೇವೆ
ಹಾಗೂ